guys, welcome back to Sunday that YouTube channel. It is all of a sudden planned because ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾ ಆಂಟಿ, ಹಾ ಬಂದ್ವಿ. ಸೊ ಇವತ್ತು ಆಲ್ ಆಫ್ ಅ ಸಡನ್ ಹೊರಟಿದ್ದೀವಿ. ಟುಡೇ ಸ್ಯಾಟರ್ಡೆ ಆ್ಯಂಡ್ ನಾಳೆ ಅಷ್ಟರಲ್ಲಿ ಬರ್ತೀವಿ ಈ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿಲ್ ಸಿ ಹೌ ಇಟ್ ಇಸ್. ಆ್ಯಂಡ್ ಆಲ್ಸೋ ಈ ಫೋನಲ್ಲಿ ಐಫೋನಲ್ಲಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಓವರಾಗಿ ಆಡ್ತಿದ್ದಾರೆ ಗೈಸ್, 10 ರೂಪಾಯಿ ಆ್ಯಕ್ಟಿಂಗ್. ಸೊ ಯಾ ಲೆಟ್ಸ್ ಗೋ. 3 ಕಾರ್ ರೆಡಿ ಇದೆ ಅಂತ. ಸೊ 3 ಫ್ಯಾಮಿಲಿ ಹೋಗ್ತಾ ಇದ್ದಾರೆ ಗೈಸ್. ಎಲ್ಲರೂ ಏನೇನೋ ಕಲೆಕ್ಷನ್ ಮಾಡಿದ್ರೆ ನಮ್ಮ ಖುಷಿ ನೋಡಿ ಎಲ್ಲ ಖಾಲಿ ಕಲೆಕ್ಷನ್ ಮಾಡಿದಾಗ. ಖಾಲಿ ಎಲ್ಲ ಇದು ಇದನ್ನು ನೀಟಾಗಿ ಇಡ್ಬೇಕಾ ಆಮೇಲೆ ಬರೀ ಸಿರಪ್ ತರ ಚೆನ್ನಾಗಿರಲ್ಲ ಅದು. ಒಂದು ಬಿಸಾಕಿಲ್ಲ ಇವರು. ಸೊ ನಾವು ಹೊರಟಿದ್ದು ಮಧ್ಯಾಹ್ನ 3:30 ಆಗಿತ್ತು. ಆಲ್ಸೋ ಫಸ್ಟ್ ಟೈಮ್ ನಾನು ಕರ್ನಾಟಕ ಬಿಟ್ಟು ಆಚೆ ಹೋಗಿದ್ದು ಅಂದರೆ ಈ ಮಂತ್ರಾಲಯ ಟ್ರಿಪ್ಪಿಂದಾನೆ. ಅದು ಆಲ್ಮೋಸ್ಟ್ 400 to 500 ಕಿಲೋಮೀಟರ್ ಒನ್ ವೇ. ಇಷ್ಟು ಲಾಂಗ್ ಜರ್ನಿ ನಾನು ಯಾವತ್ತೂ ಮಾಡಿರಲಿಲ್ಲ. ಆಲ್ಸೋ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ನಮಗೆ ಗೊತ್ತಾಗಿದೆ ಮಾರ್ನಿಂಗ್ 11:30 ಹಾಗೆ. ಆಲ್ಸೋ 2-3 ಅವರ್ಸಲ್ಲೇ ಕ್ವಿಕ್ಕಾಗಿ ರೆಡಿ ಆದ್ವಿ. ಸೊ ಆನ್ ದ ವೇನೆ ಬೇಗ ಡಿನ್ನರ್ ಮುಗಿಸ್ಕೊಂಡ್ವಿ ಬಿಕಾಸ್ ನಾವು ಯಾರೂ ಲಂಚ್ ಮಾಡಿರಲಿಲ್ಲ. ಆ್ಯಂಡ್ ನೈಟ್ ರೂಮ್ ರೀಚ್ ಆಗಿದ್ದು ಆಲ್ಮೋಸ್ಟ್ 12:30, 1 o'clock ಆಗಿತ್ತು. ಆ್ಯಂಡ್ ಮಾರ್ನಿಂಗ್ ಬೇಗನೆ ಎದ್ದು 4:30, 5:30 ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟಿದ್ವಿ ನಾವು. 6 ಗಂಟೆಗೆ ದರ್ಶನ ಓಪನ್ ಆಗೋದ್ರಿಂದ ನಾವು 5:30ಗೆ ರೂಮಿಂದ ಹೊರಟ್ವಿ. ನೀವು ಇವತ್ತೇ ಬರ್ತೀರಾ? ಬಾಯ್. ನಮ್ಮ ಹುಡುಗಿರೆಲ್ಲ ಲಂಗ ದಾವಣಿ ಹಾಕೊಂಡು ಮಿಂಚ್ತಾ ಇದ್ದಾರೆ. ಆದ್ರೆ ಚಳಿ ಅಂತ ಏನೋ ಸುತ್ಕೊಂಡಿದ್ದಾರೆ. ಪಾರಿಜಾತನ ಶೋ ಬೇಗ. ನೋಡಿ ಸಂಧ್ಯಾ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದಾರೆ. ಪಿಂಕಲ್ ಮೆಂಚ್ತಾ ಇದ್ದಾರೆ. ಆಂಟಿ ಅಲ್ಲ, ಯಂಗ್ ಗರ್ಲ್ ತರ. ಟೋಟಲ್ 3 ಫ್ಯಾಮಿಲಿ ಇದ್ದಾರೆ. ಅದರಲ್ಲಿ 1 ಫ್ಯಾಮಿಲಿ ಮಾತ್ರ ಇವಾಗ ಹೋಗ್ತಾ ಇದೀವಿ 5:30ಗೆ. ಇನ್ನೊಂದು ಫ್ಯಾಮಿಲಿ ರೆಡಿ ಆಗ್ತಿದ್ದಾರೆ. ಯೂಟ್ಯೂಬ್ಗೋಸ್ಕರ ಬೇಗ ಹೋಗ್ತಾ ಇದೀವಿ ನಮ್ಮ ಮಕ್ಕಳಿಗೋಸ್ಕರ. ಏನಿದೆ ಕೊಡಿ. ಇದನ್ನ ಕಿತ್ಕೋಬಾರ್ದು ತಾನೇ ಗಿಡದಿಂದ. ಅಮ್ಮ ನೀನು ಹಿಂಗೆ ಸ್ವಲ್ಪ ಫೇಮಸ್ ಆದ್ಮೇಲೆ ಪೇರೆಂಟ್ಸ್ ಸೌಂಡ್ ಅಲ್ಲಿ ನಾನ್ ಬರ್ತೀನಿ ಅಕ್ಕ. ನಾನ್ ಬರ್ತೀನಿ ಗೈಸ್. ನಾನು ಬಿಗ್ ಬಾಸ್ ಹೋದಾಗ ಫ್ಯಾಮಿಲಿ ರೌಂಡ್ಗೆ ಖುಷಿ ಅಕ್ಕ ಅನ್ಕೊಂಡು ಸ್ಲೋ ಮೋಷನ್ ಅಲ್ಲಿ ಬರ್ತಾಳೆ. ಹೌದು, ಸಖತ್ತಾಗಿ ಆಡ್ತಾ ಇದ್ಯಾ. ಅದೇ ನೀನ್ ಸ್ವಲ್ಪ ಟಾಸ್ಕ್ಗಳಲ್ಲಿ ವೀಕ್. ನೀನು ಟಾಸ್ಕೇ ಆಡಲ್ಲ. ನೀನು ಓವರ್ ಆಕ್ಟಿಂಗ್ ಸ್ಕಿಲ್ಸ್ ತೋರಿಸಿದ್ದಾರೆ. ನಾನು ಅನ್ಕೊಂಡಿದ್ದೆ ಹೆಂಗೋ ನಾವು 6 ಗಂಟೆ ಮುಂಚೆ ಹೊರಟಿದ್ದೀವಿ, ಜನ ಜಾಸ್ತಿ ಇರಲ್ಲ ಅಂತ. ಬಟ್ ನಾವು ಬರೋಕ್ಕೂ ಮುಂಚೆನೆ ತುಂಬಾ ಅಂದರೆ ತುಂಬ ಜನ ಇದ್ರು. ಅಷ್ಟು ರಶ್ ಇತ್ತು ದರ್ಶನ ಓಪನ್ ಆಗೋಕ್ಕೂ ಮುಂಚೆನೆ. ಶಾರ್ಪ್ 6:05 ಆಗಿದೆ. ಬಿಕಾಸ್ ಇನ್ನೊಂದು ಕಾರಲ್ಲಿ ಇನ್ನೊಬ್ರು ಫ್ಯಾಮಿಲಿ ಬರಬೇಕು. ಆಮೇಲೆ ಸ್ಪೆಷಲ್ ದರ್ಶನ ಅಂತೆ ಬಿಕಾಸ್ ಇಲ್ಲಿ ಆಲ್ರೆಡಿ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ನಾವು ಸ್ಪೆಷಲ್ ದರ್ಶನದಲ್ಲೇ ಹೋಗ್ತೀವಿ. ಸೊ ಲಕಿಲಿ ನಮ್ಮ ದರ್ಶನ 10 to 15 ಮಿನಿಟ್ಸ್ ಒಳಗಡೆನೆ ಮುಗ್ದೋಯ್ತು. ಆ್ಯಂಡ್ ಇಟ್ ವಾಸ್ ಟೂ ಕ್ವಿಕ್. ಅದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿ ಸ್ವಲ್ಪ ಆರಾಮಾಗೆ ಹೊರಗಡೆ ಬಂದ್ವಿ. ಸೊ ನಾವು ಹೊರಗಡೆ ಬರೋಷ್ಟೊತ್ತಲ್ಲಿ ಸನ್ರೈಸ್ ಕೂಡ ಆಗಿತ್ತು. ಆಲ್ಮೋಸ್ಟ್ 6:45, 7 o'clock ಆಗಿತ್ತು. ಸೊ ಹೆಂಗೋ ದರ್ಶನ ಬೇಗ ಮುಗೀತು. 3 o'clock, 4 o'clock ಅಷ್ಟರಲ್ಲಿ ಮನೇಲಿ ಇರ್ಬೋದು ಅಂತ ಅನ್ಕೊಳ್ಳೋಷ್ಟೊತ್ತಲ್ಲಿ ವಿ ಹ್ಯಾಡ್ ಅನದರ್ ಪ್ಲ್ಯಾನ್. ಸೊ ನಾವು ಅನ್ಕೊಂಡಿದ್ದು ನೆಕ್ಸ್ಟು ಶ್ರೀಶೈಲಂ ಮಂದಿರಂಗೆ ಹೋಗಬೇಕು ಅಂತ. ಇಟ್ ಇಸ್ ಒನ್ ಆಫ್ ದ ಜ್ಯೋತಿರ್ಲಿಂಗ. ಮಂತ್ರಾಲಯದಿಂದ ಶ್ರೀಶೈಲಂ ಮಂದಿರಂಗೆ ಆಲ್ಮೋಸ್ಟ್ 200 to 250 ಕಿಲೋಮೀಟರ್ ಇತ್ತು. ಸೊ ಮಂತ್ರಾಲಯದಿಂದ ಎಕ್ಸ್ಟ್ರಾ ಜರ್ನಿ ಆಯಿತು. ನಾವು ಘಾಟ್ ಸೆಕ್ಷನ್ ಇಂದ 1 ಗಂಟೆಗೆ ರೀಚ್ ಆಗಿದ್ದೀವಿ.
ಘಾಟ್ ಎಲ್ಲ ಸುತ್ಕೊಂಡ್ ಬಂದಿದ್ದೀವಿ. ಧರ್ಮಸ್ಥಳಕ್ಕಿಂತ ಚೆನ್ನಾಗಿದೆ ಘಾಟ್ ನೋಡೋದಕ್ಕೆ, ಆದ್ರೆ ಹಿಂಗ್ ಗತ್ತಿ ಇಳಿಯೋದಿಲ್ಲ ಅಷ್ಟೇ. ಬಿದ್ರ ಕಡೆನೇ ಜಾಸ್ತಿ ಇರೋದು. ಏನನ್ನ ಹೇಳಿ, ನಾವು ಮಲ್ಕೊಂಡಿದ್ವಿ. ಸಾಕತ್ತಾಗಿದೆ ಘಾಟ್ ಮಾತ್ರ ನೋಡಿ. ಈ ಸುತ್ತು ಹಳ್ಳಿಲೆಲ್ಲ ಬೇರೆ ದೇವಸ್ಥಾನ ಇರಲ್ಲ, ಕಾಡನ್ನು ಹತ್ತಿ ಹತ್ತಿ ಹತ್ತಿ. ಆಂಧ್ರ ಐತಲ್ಲ, ಆಂಧ್ರದಾಗ ಒಳ್ಳೆ ದೊಡ್ಡ ದೇವಸ್ಥಾನ ಐತಿ ಸಾಯಿಬಾಬಾ. ನಾನು ನೋಡ್ತೀನಿ. ನಿಜವಾಗ್ಲೂ ನಂಗಂತೂ ಹೋಗ್ತಾ ಇದೀವೋ ಬರ್ತಾ ಇದೀವೋ ಒಂದು ಅರ್ಥ ಆಗಿಲ್ಲ. ಮಂತ್ರಾಲಯದಿಂದ ಆಲ್ಮೋಸ್ಟ್ ಲೈಕ್ 120 ಕಿಲೋಮೀಟರ್ಸ್ ಬಂದಿದ್ದೀವಿ. ವಾಪಸ್ ಹೋಗೋಷ್ಟೊತ್ತಲ್ಲಿ 650 ಕಿಲೋಮೀಟರ್ಸ್ ಆಗ್ಬೋದು. ಸುಸ್ತಾಗಿ ಹೋಗ್ಬಿಟ್ಟು ಅವ್ರ ವಾಯ್ಸೇ ಬರ್ತಿಲ್ಲ ಆಚೆ. ನಾನು ಅಲ್ಲಿ ಕಣ್ಮುಚ್ಚಿದೋಳು ಇಲ್ಲೇ ನಾನು ಅಷ್ಟೇ ಮಲ್ಗೆ ಇದ್ದೆ ಫುಲ್ಲು. ಸೊ ಇವಾಗ ಒಂದು ಪುಟಾಣಿ ರಿಫ್ರೆಶ್ಮೆಂಟ್ ಬ್ರೇಕ್ ಅಂತ ಇಲ್ಲೆಲ್ಲೋ ಹೋಟ್ಲ್ ಹತ್ರ ನಿಲ್ಸಿದ್ದೀವಿ. ನಂಗಂತೂ ಫುಲ್ ಡಿಹೈಡ್ರೇಷನ್ ಆಗಿದೆ. ಇಲ್ಲಿ ಎಳ್ನೀರು ಇಲ್ಲ, ಏನೂ ಇಲ್ಲ, ಅದಕ್ಕೆ ಐಸ್ ಕ್ರೀಮ್ ತಿನ್ನೋದು ಹೋಗ್ಬೇಕು. ಬಾಳೆಹಣ್ಣಿದೆ ಎಷ್ಟು, ಬಾಳೆಹಣ್ಣಿದೆ ಒಂದು ಸ್ವಲ್ಪ ಆರೆಂಜ್ ಇದೆ. ನಾನು ಯಾವ ದೇಶದಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ. ಆಂಧ್ರ ಪ್ರದೇಶ್. ಫಸ್ಟ್ ಟೈಮ್ ಅಲ್ವಾ ನೀನು ಕರ್ನಾಟಕ ಬಾರ್ಡರ್ ತೆಲಂಗಾಣ ಸಿಕ್ಕಿಲ್ಲ ಅನ್ಸುತ್ತೆ. ತೆಲಂಗಾಣ ಅಮ್ಮ ನಾನು ಟ್ರಿಪ್ಪಲ್ಲಿ ಬಂದಿದ್ದೆ ಅಮ್ಮ. ಆಂಧ್ರ ಪ್ರದೇಶಲ್ಲಿ ಯಾವುದೋ ಒಂದು ಪ್ಲೇಸಿಗೆ ಬಂದಿದ್ದೆ. ಕೇರಳ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಓ ನೀನು ಕೇರಳಕ್ಕೆ ಹೋಗಿದ್ದಾಳಲ್ಲ. ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲರೂ ಮನೆ ಕಟ್ತೇವೆ. ಯಾರ್ಯಾರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇದು, ಅವರು ದೇವ್ರನ್ನ ನೆನ್ಸ್ಕೊಂಡು ಕಲ್ಲಲ್ಲಿ ಕಟ್ಟಿದ್ರೆ ಅದು ನೆರವೇರುತ್ತಂತೆ. ಸೊ ಇಲ್ಲಿ ಕಟ್ತಾವ್ರೆ ನಮ್ಮ ಅಕ್ಕ ನಮ್ಮ ಅಪ್ಪ. ಇಲ್ಲ, ಇಬ್ರು ಒಂದೊಂದು ಮನೆ ಕಟ್ಟಿ. ಮಧ್ಯಾಹ್ನ 2:30ಗೇನೋ ರೀಚ್ ಆದ್ವಿ. ಬಟ್ ದರ್ಶನ ಓಪನ್ ಇದ್ದಿದ್ದು 5:30 ಮೇಲೆ. ಸೊ ಅಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡಿ ವಿ ವೆಂಟ್. ಸೊ ಅಲ್ಲೂ ಕೂಡ ಸ್ಪೆಷಲ್ ಟಿಕೆಟ್ ತೊಗೊಂಡು ಹಾಫ್ ಆನ್ ಅವರ್ ಅಷ್ಟರಲ್ಲೇ ದರ್ಶನ ಮುಗಿಸಿದ್ವಿ. ಬಟ್ ಟ್ರಸ್ಟ್ ಮೀ, ಶ್ರೀಶೈಲಂ ಮಂದಿರಂ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿವೋಷನಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿನ ಅಟ್ಮಾಸ್ಫಿಯರ್ ಅಷ್ಟು ಪ್ಲೆಸೆಂಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ. ವಿಡಿಯೋ ಮಾಡೋದಿರಲಿ, ನಾವು ಫೋನ್ ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ. ಸೊ ಕಾರಲ್ಲೇ ಎಲ್ಲ ಬಿಟ್ಟು ಹೋಗಿದ್ವಿ. ಆ್ಯಂಡ್ ನಾನು ಹಾಕಿರೋ ಕ್ಲಿಪ್ಪಿಂಗ್ಸ್ ಬರೀ ಹೊರಗಡೆ ಮಾತ್ರ, ಒಳಗಡೆ ಮಾತ್ರ ಇಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾವು ನೈಟ್ 8:30ಗೆ ಹೊರಟಿದ್ಕೆ ಆನ್ ದ ವೇ ಡಿನ್ನರ್ ಮಾಡಿಕೊಂಡು ಮಾರ್ನಿಂಗ್ 5 AM ರೀಚ್ ಆದ್ವಿ. ಸೊ ನಂಗಂತೂ ಇಟ್ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ಆ್ಯಂಡ್ ಮೆಮೊರಬಲ್ ಜರ್ನಿ ಅಂತ ಹೇಳ್ಬೋದು. ಬಿಕಾಸ್ ನಾನು 2 days ಆಲ್ಮೋಸ್ಟ್ ಲಿಟ್ರಲಿ 1200 ಕಿಲೋಮೀಟರ್ ಅಷ್ಟು ಜರ್ನಿ ನಾನು ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.